ಮತ್ತೆ ಒಂದು ನಿಜವಾದ ಪ್ರೊಫೈಲೊಂದಿಗೆ ನಿಮಗೆಲ್ಲ ಸ್ವಾಗತ. ಹೆಸರು ಅನಾಮಿಕಾ ಅಂತ. ಬಾವಿಯಿಂದ ನೀರು ಹರಿದು ಸಂಪೂರ್ಣ ಬಾವಿ ಒದ್ದೆಯಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ತಡೆದುಕೊಳ್ಳುವುದು ಕೂಡ ಸರಿಯಲ್ಲ. ಬಾವಿ ತುಂಬಿಕೊಂಡು ನೀರು ತಾನಾಗೇ ಹೊರಗೆ ಬರೋದಕ್ಕೆ ಶುರು ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಲ ಬಾವಿ ಒದ್ದೆ ಆದಾಗ ಮನಸ್ಸಿಗೆ ಸಮಾಧಾನ ಅನ್ನೋದು ಇರುವುದಿಲ್ಲ ಎಂದು ಮಾಹಿತಿ ತಿಳಿಸಿದೆ. ಈಕೆ ಸ್ನೇಹಿತರೆ ತುಂಬ ದಿನದಿಂದ ತಡೆದುಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವಾಗ ಕಂಟ್ರೋಲ್ ಮಾಡೋದು ಸಾಧ್ಯವಿಲ್ಲ ಎಂದು ಹೇಳಿ ತಾವು ಮಹೀಂದ್ರ ಲೊಗ್ಯಾನ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿರೋದು. ಹೆಸರು ಅನಾಮಿಕಾ ಅಂತ. ತಡೆದುಕೊಳ್ಳುವುದೇ ಕೆಲಸ ಆಗಿಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಾವಿ ಕೆದಕಲು ಯಾರು ಸಿಗುತ್ತಿಲ್ಲ ಸ್ನೇಹಿತರೆ, ಅದಕ್ಕೆ ಈ ಒಂದು ಚಿಕ್ಕ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಚರ್ಚೆ ಮಾಡೋಣ. ಯಾರಿಗೂ ಗೊತ್ತಾಗದ ಹಾಗೆ ನಿರ್ವಹಣೆ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇರ್ತಕ್ಕಂಥ ಒಂದು ವಿಷಯ ರಹಸ್ಯವಾಗಿ ಇಟ್ಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಂಬಂಧ ನಡುವೆ ತುಂಬ ಬಿರುಕು ಬೀಳುತ್ತಿವೆ. ಇಬ್ಬರ ನಡುವೆ ನಡೆಯುವ ರಹಸ್ಯ ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರದು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಪ್ರತಿದಿನ ಮಾಡಿಸಿಕೊಂಡು ಸಮಾಜದ ಮುಂದೆ ಮರ್ಯಾದೆಯಿಂದ ಬದುಕಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಗೆ ಪುಟ್ಟ ಸಂಸಾರ ಕೂಡ ಇರುತ್ತೆ ಸ್ನೇಹಿತರೆ, ಹಾಗಾಗಿ ನನ್ನಿಂದ ಆ ಪುಟ್ಟ ಸಂಸಾರ ಒಡೆದು ಹೋಗಬಾರ್ದು ಎಂದು ಈ ಒಂದು ವಿಷಯ ರಹಸ್ಯವಾಗಿಟ್ಕೊಳ್ಳುವಂತಹ ಪರ್ಸನ್ ಇವರು ಹುಡುಕುತ್ತಿದ್ದಾರೆ. ಒಂದು ವೇಳೆ ಆ ಥರ ಪರ್ಸನ್ ಸಿಕ್ಕಿದರೆ ಮಹೀಂದ್ರ ಲೊಗ್ಯಾನ್ ಈ ಒಂದು ಕಾರಲ್ಲಿ ಬರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹಳೆ ಕಾರ್ ಆಗಿದ್ರು ಸ್ನೇಹಿತರೆ, ಒಳ್ಳೆಯ ಮೈಲೇಜ್ ಇದೆ, ಒಂದು ನಾರ್ಮಲ್ ಲುಕ್ಕಲ್ಲಿರುತ್ತೆ. ಸೊ ನೋಡ್ಬೋದು, ಇದು ಡ್ಯಾಶ್ಬೋರ್ಡ್ ಆಗಿದ್ದು ಇಂಟೀರಿಯರ್ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಸಿಂಪಲ್ ಇದೆ, ಬಟ್ ಹಿಂದ್ಗಡೆ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರುತ್ತೆ. ಸೊ ಚೆನ್ನಾಗಿ ಆಟ ಆಡುವಂಥ ಒಂದು ಸುಲಭವಾಗಿ ಆಟ ಆಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಸ್ನೇಹಿತರೆ 1.6 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಒಂದು ಸಿ ಸಿ ನೋಡೋದಾದರೆ 1598 ಇಂಜಿನ್ ಸಿ ಸಿ ಕಾರಲ್ಲಿ ನೋಡ್ಬೋದು. ಆ್ಯಂಡ್ ಅದೇ ರೀತಿ ಹಾರ್ಸ್ ಪವರ್ ಬಂದುಬಿಟ್ಟು 84.5 ಒಂದು HP ಆಗಿರುತ್ತೆ. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಈ ಒಂದು ಕಾರಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಕಾರ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 50 ಲೀಟರ್ ಆಗಿರುತ್ತದೆ. ಆ್ಯಂಡ್ 5 ಡೋರ್ ಹೊಂದಿರತಕ್ಕಂಥ ಒಂದು ಸೆಡನ್ ಕಾರ್ ಆಗಿದ್ದು ಇದರ ಒಂದು ವೀಲ್ ಬೇಸ್ ಬಂದುಬಿಟ್ಟು 2630 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರ್ನೆಸ್ ಬಂದುಬಿಟ್ಟು 172 mm ಆಗಿರುತ್ತೆ. ಒಳಗಡೆ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ ನೋಡೋದಕ್ಕೆ ಸ್ನೇಹಿತರೆ ಬಾಕ್ಸಿ ಆ್ಯಟ್ ಪ್ರಾಕ್ಟಿಕಲ್ ಡಿಸೈನಲ್ಲಿರುತ್ತೆ. ಆ್ಯಂಡ್ ಒಳಗಡೆ ಇಂಟೀರಿಯರಲ್ಲಿ ಒಳ್ಳೆ ಸ್ಪೇಸ್ ಇರುತ್ತೆ. ಅದೇ ರೀತಿ ಗುಡ್ ಹೆಡ್ ರೂಮ್ಸ್ ಆ್ಯಂಡ್ ಲೆಗ್ ರೂಮ್ಸ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಪವರ್ ಸಿಂಪಲ್ ಆಗಿದ್ದರೂ ಒಂದು ಒಳ್ಳೆ ಕಂಫರ್ಟೇಬಲ್ ಡ್ರೈವ್ ಮಾಡ್ಬೋದು. ಆ್ಯಂಡ್ ಹೊರಗಡೆಯಿಂದ ಸ್ನೇಹಿತರೆ ಈ ಒಂದು ಕಾರ್ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ.